ನಮಸ್ಕಾರ ಎಲ್ಲರಿಗೂ. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಭಾಗ 2ರ ಅಧ್ಯಾಯ 12 ಸಮಮಿತಿ ಈ ಪಾಠದ ಅಭ್ಯಾಸ 12.3ರ ಲೆಕ್ಕಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ರೇಖಾ ಸಮಮಿತಿ ಮತ್ತು ಪರಿಭ್ರಮಣ ಸಮಮಿತಿ ಹೊಂದಿರುವ ಯಾವುದಾದರೂ ಎರಡು ಚಿತ್ರಗಳನ್ನು ಹೆಸರಿಸಿ. ವೃತ್ತ ಮತ್ತು ಸಮಬಾಹು ತ್ರಿಭುಜ. ಮುಂದಿನವುಗಳಲ್ಲಿ ಸಾಧ್ಯವಾದೆಡೆ ಕರಡು ಚಿತ್ರಗಳನ್ನು ರಚಿಸಿ. ಮೊದಲನೇ ಪ್ರಶ್ನೆ, ಕ್ರಮ ಒಂದಕ್ಕಿಂತ ಹೆಚ್ಚಿರುವ ರೇಖಾ ಮತ್ತು ಪರಿಭ್ರಮಣ ಸಮಮಿತಿ ಹೊಂದಿರುವ ತ್ರಿಭುಜ. ಇಲ್ಲಿ ನೋಡಿ, ಇದರ ಕ್ರಮ ಮತ್ತು ಪರಿಭ್ರಮಣ ಸಮಮಿತಿ ಒಂದಕ್ಕಿಂತ ಹೆಚ್ಚಿಗೆ ಇರುವಂತಹ ತ್ರಿಭುಜ, ಅದು ಸಮಬಾಹು ತ್ರಿಭುಜ. ಇಲ್ಲಿ ನೋಡಿ, ಇದಕ್ಕೆ ಒಂದಕ್ಕಿಂತ ಹೆಚ್ಚು ರೇಖಾ ಸಮಮಿತಿ ಅಂದರೆ 3 ರೇಖಾ ಸಮಮಿತಿಗಳು, ಹಾಗೆಯೇ 3 ಪರಿಭ್ರಮಣ ಸಮಮಿತಿಗಳಿವೆ. ಆದ್ದರಿಂದ ಇದು ಮೊದಲನೇ ಪ್ರಶ್ನೆಗೆ ಉತ್ತರ ಏನು? ಸಮಬಾಹು ತ್ರಿಭುಜ. ಕೇವಲ ರೇಖಾ ಸಮಮಿತಿ ಹೊಂದಿರುವ ಮತ್ತು ಒಂದಕ್ಕಿಂತ ಹೆಚ್ಚು ಕ್ರಮದ ಪರಿಭ್ರಮಣ ಸಮಮಿತಿಯನ್ನು ಹೊಂದಿಲ್ಲದ ತ್ರಿಭುಜ. ಅಂದರೆ ಕೇವಲ ಒಂದೇ ರೇಖಾ ಸಮಮಿತಿ ಇರಬೇಕು ಮತ್ತು ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಮಿತಿ ಕೂಡ ಇರಬಾರ್ದು. ಅಂದರೆ ಒಂದೇ ರೇಖಾ ಸಮಮಿತಿ ಹಾಗೂ ಒಂದೇ ಪರಿಭ್ರಮಣ ಸಮಮಿತಿಯನ್ನು ಹೊಂದಿರುವಂಥ ತ್ರಿಭುಜ ಅದು ಸಮದ್ವಿಬಾಹು ತ್ರಿಭುಜ. ಇಲ್ಲಿ ನೋಡಿ, ಇದಕ್ಕೆ ಒಂದೇ ರೇಖಾ ಸಮಮಿತಿ ಇದೆ ಹಾಗೂ ಒಂದೇ ಪರಿಭ್ರಮಣ ಸಮಮಿತಿ ಇದೆ. ಅಂದರೆ ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಮಿತಿ ಹೊಂದಿಲ್ಲದ ತ್ರಿಭುಜ ಅಂದರೆ ಒಂದೇ ಇರಬೇಕು. ಅದಕ್ಕೆ ಉದಾಹರಣೆ ಅಂದರೆ ಸಮದ್ವಿಬಾಹು ತ್ರಿಭುಜ. ಮೂರನೇದು, ರೇಖಾ ಸಮಮಿತಿ ಇಲ್ಲದ ಪರಿಭ್ರಮಣ ಸಮಮಿತಿ ಕ್ರಮ ಒಂದಕ್ಕಿಂತ ಹೆಚ್ಚು ಇರುವ ಚತುರ್ಭುಜ. ಅಂದರೆ ಇಲ್ಲಿ ನೋಡಿ, ರೇಖಾ ಸಮಮಿತಿ ಇಲ್ಲದ ಪರಿಭ್ರಮಣ ಸಮಮಿತಿ ಕ್ರಮ ಒಂದಕ್ಕಿಂತ ಹೆಚ್ಚು ಇರುವಂತಹ ಚತುರ್ಭುಜ ಯಾವುದು? ಅದಕ್ಕೆ ಉದಾಹರಣೆ ಅಂತಂದರೆ ಸಮಾಂತರ ಚತುರ್ಭುಜ. ಇದಕ್ಕೆ ಯಾವುದೇ ಇಂತಹ ರೇಖಾ ಸಮಮಿತಿ ಇಲ್ಲ, ಆದರೆ ಒಂದಕ್ಕಿಂತ ಹೆಚ್ಚು ಅಂದರೆ 2 ಪರಿಭ್ರಮಣ ಸಮಮಿತಿ ಅಂದರೆ 2 ಕೋನಗಳಲ್ಲಿ ಈ ಚತುರ್ಭುಜ ಪರಿಭ್ರಮಣ ಸಮಮಿತಿಯನ್ನು ಹೊಂದಿದೆ. ಅದಕ್ಕಾಗಿ ಇದು ಸಮಾಂತರ ಚತುರ್ಭುಜ. ನಾಲ್ಕನೇದು, ರೇಖಾ ಸಮಮಿತಿ ಹೊಂದಿರುವ ಆದರೆ ಪರಿಭ್ರಮಣ ಸಮಮಿತಿಯ ಕ್ರಮ ಒಂದಕ್ಕಿಂತ ಹೆಚ್ಚು ಇಲ್ಲದ ಚತುರ್ಭುಜ. ಇದಕ್ಕೆ ರೇಖಾ ಸಮಮಿತಿ ಇದೆ ಮತ್ತು ಸಮಮಿತಿಯ ಕ್ರಮ ಒಂದೇ ಇರಬೇಕು. ರೇಖಾ ಸಮಮಿತಿ ಇರಬೇಕು. ಇಲ್ಲಿ ನೋಡಿ, ರೇಖಾ ಸಮಮಿತಿ ಹೊಂದಿರುವ ಆದರೆ ಪರಿಭ್ರಮಣ ಸಮಮಿತಿ ಒಂದಕ್ಕಿಂತ ಹೆಚ್ಚಿಗೆ ಇರಬಾರ್ದು ಅಂತ ಹೇಳಿದ್ದಾರೆ. ಅಂತಹ ಚತುರ್ಭುಜ ಅಂತಂದರೆ ಅದು ತ್ರಾಪಿಜ್ಯ. ನೋಡಿ, ಇದಕ್ಕೆ ರೇಖಾ ಸಮಮಿತಿ ಇದೆ ಆದರೆ ಇದಕ್ಕೆ ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಮಿತಿ ಇಲ್ಲ. ಆದ್ದರಿಂದ ಈ ಪ್ರಶ್ನೆಗೆ ಉದಾಹರಣೆ ತ್ರಾಪಿಜ್ಯ. ಮೂರನೇ ಪ್ರಶ್ನೆ, ಚಿತ್ರವೊಂದಕ್ಕೆ ಒಂದಕ್ಕಿಂತ ಹೆಚ್ಚು ರೇಖಾ ಸಮಮಿತಿಗಳಿದ್ದರೆ ಅದಕ್ಕೆ ಒಂದಕ್ಕಿಂತ ಹೆಚ್ಚಿನ ಕ್ರಮದ ಪರಿಭ್ರಮಣ ಸಮಮಿತಿ ಇರಲು ಸಾಧ್ಯವೇ? ಹೌದು. ಒಂದು ಚಿತ್ರಕ್ಕೆ ಒಂದಕ್ಕಿಂತ ಹೆಚ್ಚು ರೇಖಾ ಸಮಮಿತಿಗಳಿದ್ದರೆ ಅದಕ್ಕೆ ಒಂದಕ್ಕಿಂತ ಹೆಚ್ಚಿನ ಪರಿಭ್ರಮಣ ಸಮಮಿತಿ ಕೂಡ ಇರಲು ಸಾಧ್ಯ ಇದೆ. ಹಾಗಾಗಿ ಹೌದು, ಸಾಧ್ಯ ಇದೆ. ನಾಲ್ಕನೇ ಪ್ರಶ್ನೆ, ಬಿಟ್ಟ ಸ್ಥಳ ತುಂಬಿರಿ. ಮೊದಲನೇದು ಚೌಕ. ಇಲ್ಲಿ ಪರಿಭ್ರಮಣ ಕೇಂದ್ರ, ಪರಿಭ್ರಮಣೆಯ ಕ್ರಮ, ಪರಿಭ್ರಮಣ ಕೋನ ಕೊಟ್ಟಿದ್ದಾರೆ. ಮೊದಲನೇದು ಚೌಕ. ಇಲ್ಲಿ ಪರಿಭ್ರಮಣ ಕೇಂದ್ರ,
ಪರಿಭ್ರಮಣ ಕೇಂದ್ರ ಅಂದರೆ ಇಲ್ಲಿ ಕರ್ಣಗಳು ಛೇದಿಸುವ ಬಿಂದು. ಅಂದರೆ ಈಗ ಇಲ್ಲಿ ಚೌಕ ತಗೊಂಡಿದ್ದೀವಿ ಅಂತಂದರೆ ಈ ಕರ್ಣಗಳು ಸಂಧಿಸುವ ಬಿಂದು, ಈ ಕರ್ಣಗಳು ಸಂಧಿಸುವ ಬಿಂದುವಿನಿಂದ ನಾವು ಈ ಚೌಕವನ್ನು ಪರಿಭ್ರಮಣೆ ಮಾಡಬಹುದು. ಅಂದರೆ ಈ ಬಿಂದುವಿನಿಂದ ನಾವು ಈ ಚೌಕವನ್ನು ಅದರ ಕೇಂದ್ರ ಎಲ್ಲಿರುತ್ತೆ, ಇದರ ಪರಿಭ್ರಮಣ ಕೇಂದ್ರ ಈ ಕರ್ಣಗಳು ಛೇದಿಸುವ ಅಥವಾ ಸಂಧಿಸುವ ಬಿಂದು ಆಗಿರುತ್ತೆ. ಹಾಗೆ ಆಯತಕ್ಕೂ ಸಹ ಕರ್ಣಗಳು ಸಂಧಿಸುವ ಅಥವಾ ಛೇದಿಸುವ ಬಿಂದು. ವಜ್ರಾಕೃತಿಗೂ ಸಹ ಕರ್ಣಗಳು ಛೇದಿಸುವ ಬಿಂದು. ಸಮಬಾಹು ತ್ರಿಭುಜಕ್ಕೆ ಮಧ್ಯರೇಖೆಗಳು, ಈ ಮಧ್ಯರೇಖೆಗಳು ಸಂಧಿಸುವ ಬಿಂದು. ಇಲ್ಲಿ ನೋಡಿ, ಈ ರೀತಿ ಈ ಮಧ್ಯರೇಖೆಗಳು, ಮೂರೂ ಮಧ್ಯರೇಖೆಗಳು ಇಲ್ಲಿ ಸಂಧಿಸುವಂತಹ ಈ ಬಿಂದುವೇ ಪರಿಭ್ರಮಣ ಕೇಂದ್ರ. ನಿಯತ ಷಡ್ಭುಜಾಕೃತಿಗೂ ಸಹ ಕರ್ಣಗಳು ಛೇದಿಸುವ ಬಿಂದು. ವೃತ್ತಕ್ಕೆ ವೃತ್ತ ಕೇಂದ್ರ ಇರುತ್ತೆ, ಅರ್ಧವೃತ್ತಕ್ಕೂ ಸಹ ಅದೇ ವೃತ್ತ ಕೇಂದ್ರ. ಪರಿಭ್ರಮಣೆಯ ಕ್ರಮ ನಾವು ಹಿಂದಿನ ಅಭ್ಯಾಸಗಳಲ್ಲೆಲ್ಲ ನೋಡಿದ್ದೀವಿ. ಚೌಕಕ್ಕೆ 4, ಆಯತಕ್ಕೆ 2, ವಜ್ರಾಕೃತಿ 2, ಸಮಬಾಹು ತ್ರಿಭುಜಕ್ಕೆ 3, ನಿಯತ ಷಡ್ಭುಜಾಕೃತಿ 6, ವೃತ್ತಕ್ಕೆ ಅನಂತ ಅಥವಾ ಅಸಂಖ್ಯಾತ, ಅರ್ಧವೃತ್ತಕ್ಕೆ 1 ಮಾತ್ರ. ಪರಿಭ್ರಮಣ ಕೋನ, ಇಲ್ಲಿ ಪರಿಭ್ರಮಣ ಕೋನ ಎಷ್ಟಿರುತ್ತೆ ಅಂದರೆ ಒಂದು ಪೂರ್ಣ ಸುತ್ತು, ಅಂದರೆ ಪೂರ್ಣ ಸುತ್ತು ಹಾಕ್ಲಿಕ್ಕೆ ಎಷ್ಟು ಡಿಗ್ರಿ ಇರುತ್ತೆ, 360. ಈ 360ಕ್ಕೆ ಅವುಗಳ ಪರಿಭ್ರಮಣೆಯ ಕ್ರಮದಿಂದ ನಾವು ಭಾಗಿಸಿದರೆ, ಇಲ್ಲಿ ನೋಡಿ 4 1 4 9 36, 0ಗೆ 0, 90 ಡಿಗ್ರಿ. ಈ ರೀತಿ ನಾವು ಪರಿಭ್ರಮಣ ಕೋನವನ್ನು ಕಂಡುಹಿಡಿಬಹುದು. ಸೊ ಆದ್ದರಿಂದ ಚೌಕಕ್ಕೆ 90, ಆಯತಕ್ಕೆ 180, ವಜ್ರಾಕೃತಿ 180, ಸಮಬಾಹು ತ್ರಿಭುಜ 120, ನಿಯತ ಷಡ್ಭುಜಾಕೃತಿ 60, ವೃತ್ತಕ್ಕೆ ಯಾವುದೇ ಕೋನ ಇರಬಹುದು. ವೃತ್ತಕ್ಕೆ, ಅರ್ಧವೃತ್ತಕ್ಕೆ ಕೇವಲ ಒಂದು ಪರಿಭ್ರಮಣೆಯ ಕ್ರಮ ಇರೋದರಿಂದ ಅಲ್ಲಿ ಪೂರ್ಣ ಕೋನ ಬರುತ್ತೆ. ಹಾಗಾಗಿ ಅಲ್ಲಿ 360 ಡಿಗ್ರಿ ಇರುತ್ತೆ. 5ನೇ ಪ್ರಶ್ನೆ, ಒಂದಕ್ಕಿಂತ ಹೆಚ್ಚು ಕ್ರಮದ ಪರಿಭ್ರಮಣಾ ಸಮಮಿತಿ ಮತ್ತು ರೇಖಾ ಸಮಮಿತಿಯನ್ನು ಹೊಂದಿರುವಂತಹ ಚತುರ್ಭುಜಗಳು ಅಂದರೆ ಚೌಕ ಮತ್ತು ಆಯತ. ಕೇಂದ್ರದ ಸುತ್ತ 60 ಡಿಗ್ರಿ ಕೋನದಲ್ಲಿ ತಿರುಗಿಸಿದಾಗ ಚಿತ್ರವೊಂದು ಮೂಲ ಸ್ಥಾನದಲ್ಲಿದ್ದಂತೆಯೇ ಕಾಣುತ್ತದೆ. ಇನ್ನುಳಿದ ಯಾವ ಕೋನಗಳಲ್ಲಿ ಚಿತ್ರವು ಹೀಗೆಯೇ ಕಾಣುತ್ತದೆ? ಅಂದರೆ ಕೇಂದ್ರದ ಸುತ್ತ 60 ಡಿಗ್ರಿಯಲ್ಲಿದ್ದಾಗ ಮೊದಲನೇ ಕೋನ 60 ಡಿಗ್ರಿ, ಅದಕ್ಕೆ ಮತ್ತೆ 60 ಡಿಗ್ರಿಯನ್ನು ಹೀಗೆ ಸೇರಿಸ್ತಾ ಹೋಗಬೇಕು. ಹಾಗಾಗಿ ಮೊದಲನೇ ಕೋನ 160 ಆಗಿರೋದ್ರಿಂದ ಎರಡನೆಯ ಕೋನ 120, ಮೂರನೆಯ ಕೋನ 180, 240, 300, 360 ಹೀಗೆ ಜಾಸ್ತಿ ಆಗ್ತಾ 60 ಡಿಗ್ರಿ ಜಾಸ್ತಿ ಆಗುತ್ತೆ. ಪರಿಭ್ರಮಣಾ ಕೋನವು, 7ನೇ ಪ್ರಶ್ನೆ, ಪರಿಭ್ರಮಣಾ ಕೋನವು 45 ಡಿಗ್ರಿ ಮತ್ತು 17 ಡಿಗ್ರಿ ಇದ್ದಾಗ ಕ್ರಮ 1ಕ್ಕಿಂತ ಹೆಚ್ಚು ಇರುವ ಪರಿಭ್ರಮಣಾ ಸಮಮಿತಿಯನ್ನು ನಾವು ಪಡೆಯಬಹುದೇ? ಇದನ್ನು ಪೂರ್ಣ ಕೋನ 360 ಡಿಗ್ರಿಯಿಂದ ಮಾಡಿ ನೋಡಬೇಕಾಗತ್ತೆ. ಇಲ್ಲಿ ನೋಡಿ, ಅವರು ಕೊಟ್ಟಿರುವಂತಹ ಕೋನ 360 ಡಿಗ್ರಿಯಿಂದ ಪೂರ್ಣವಾಗಿ ಭಾಗ ಹೋದರೆ ಅಲ್ಲಿ ನಾವು ಪರಿಭ್ರಮಣ ಸಮಮಿತಿಯನ್ನು ಪಡೆಯಬಹುದು. ಇಲ್ಲಿ ನೋಡಿ, 45ರಿಂದ 360ಕ್ಕೆ ಭಾಗಿಸಿದರೆ 8 ಬರುತ್ತೆ, ಅಂದರೆ ಅದು ಪೂರ್ಣವಾಗಿ ಭಾಗ ಹೋಗುತ್ತೆ. ಆದರೆ 17 ಡಿಗ್ರಿಯಿಂದ ಅದು ಪೂರ್ಣವಾಗಿ ಭಾಗ ಹೋಗಲ್ಲ. ಇಲ್ಲಿ ನೋಡಿ, ಶೇಷ ಉಳಿಯುತ್ತೆ.
ಆದ್ದರಿಂದ ಮೊದಲನೆಯದು ಅಂದರೆ 45 ಡಿಗ್ರಿ ಅದು ಪರಿಭ್ರಮಣಾ ಸಮಮಿತಿಯನ್ನು ಪಡೆಯಬಹುದು. ಆದರೆ ಈ 17 ಡಿಗ್ರಿಯಿಂದ ನಾವು ಪರಿಭ್ರಮಣಾ ಸಮಮಿತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಆತ್ಮೀಯರೇ, ಇಲ್ಲಿ ತನಕ ನಾವು ಅಧ್ಯಾಯ 12 ಸಮಮಿತಿ 12.3ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.